ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 114 ಎಪಿಸೋಡ್ ಹೇಗಿತ್ತು? 114 ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ನಮ್ಮ ಮಂಜಣ್ಣ, ಭವ್ಯಗೌಡ, ರಜತ್ ಬಗ್ಗೆ ಮಾತಾಡಲೇಬೇಕು. ಎಪಿಸೋಡ್ ರಿವ್ಯೂ ಅಂತ ಮಾಡೋದಕ್ಕಿಂತ ಇಲ್ಲಿ ಕೇವಲ 6 ಜನ ಇದ್ದಾರೆ. ಆಲ್ರೆಡಿ ಫಿನಾಲೆ ವೀಕ್ ತಲುಪಿದ್ದಾರೆ. ಇದೇ ಫಿನಾಲೆ ವೀಕ್, ಇದು ಬರುವ ಸಂಡೇನೆ ಫಿನಾಲೆ ಇರುತ್ತೆ. ಯಾರು ಬಿಗ್ ಬಾಸ್ ಗೆಲ್ತಾರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ಮತ್ತೆ 114 ದಿನ ಎಪಿಸೋಡ್ ಅಲ್ಲಿ ಈ ಕೊನೆ ಕ್ಷಣದಲ್ಲಿ ತಪ್ಪು ಮಾಡಿದವ್ರು ಯಾರು, ಅವ್ರ ವ್ಯಕ್ತಿತ್ವ ಕಳ್ಕೊಂಡವ್ರು ಯಾರು, ವೀಕ್ಷಕರ ಮನಸ್ಸುಗಳಲ್ಲಿ ಕೋಪಕ್ಕೆ ಗುರಿಯಾಗಿದ್ದ ಕಂಟೆಸ್ಟೆಂಟ್ ಯಾರು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದ್ರ ಬೇಸಿಸ್ ಮೇಲೆ ವೋಟ್ ಆಗುತ್ತೆ. ಇಷ್ಟು ದಿನಗಳ ಆಟ ನೋಡ್ಕೊಂಡ್ ಬರಲ್ಲ ಅವರು. ಇವತ್ತೇನಾದ್ರು ಇವ್ರು ಈ ರೀತಿ ಆದ್ರ ಇವ್ರು ವೋಟ್ ಮಾಡ್ಲೇಬಾರ್ದು ಅಂತ ಕಾಮನ್ ಆಡಿಯನ್ಸ್ ಥಿಂಕ್ ಮಾಡ್ತಾರೆ. ಆ ರೀತಿ ಥಿಂಕ್ ಮಾಡುವ ಆಲೋಚನೆ ಬಂದ ಕಂಟೆಸ್ಟೆಂಟ್ ಯಾರಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇರೋದೇ 6 ಜನ. ಆ 6 ಜನದಲ್ಲಿ ನಿನ್ನ ಹೈಲೈಟ್ ಆಗಿದ್ ಮಾತ್ರ 3 ಜನ, ಉಗ್ರ ಮಂಜು, ರಜತ್ ಕಿಶನ್, ಭವ್ಯಗೌಡ. ಈ 3 ಜನ ಹೈಲೈಟ್ ಆಗ್ತಾರೆ. ಆ ಹೈಲೈಟ್ ಬಗ್ಗೆ ಮಾತಾಡೋಣ. ಕೆಲವರಂತೂ ಸುಳ್ಳು ಯಾವ ರೀತಿ ಹೇಳ್ತಾರೆ, ಸತ್ಯಗೆ ಮೇಲೆ ತಲೆ ಹೊಡೆದಂಗೆ ಸುಳ್ಳು ಹೇಳ್ತಾರೆ. ಇನ್ನು ಕೆಲವರಂತ ಓವರ್ ಆಕ್ಟಿಂಗ್ ಮಾಡ್ತಾರೆ. ಇನ್ನು ಕೆಲವರಂತ ಏನ್ ಮಾಡಕ್ ಗೊತ್ತಾಗದೇನೆ ಏನಕ್ಕೆ ಇಷ್ಟ ಇರ್ತಾರೆ. ಈ ರೀತಿ ಇರುತ್ತೆ ಎಪಿಸೋಡ್. ಮುಖ್ಯವಾಗಿ ಭವ್ಯಗೌಡ ಬಗ್ಗೆ ಮಾತಾಡೋಣ. ಭವ್ಯಗೌಡ ಅವರು ಈಗ ಮಂಜಣ್ಣ ಕಾರಣ ಹೇಳಿ ಅಲ್ಲಿ ಬುಳ್ಳೆ ಹೊಡಿತಾ ಇರ್ತಾನೆ. ಆ ಟೈಮಲ್ಲಿ ನೀವು ರಿಯಾಕ್ಟ್ ಮಾಡೋದ್ ತಪ್ಪೇ ಇಲ್ಲ ಮೇಡಮ್. ನೀವು ರಿಯಾಕ್ಟ್ ಮಾಡ್ಲೇಬೇಕಲ್ಲಿ. ಅದೇ ಓವರ್ ರಿಯಾಕ್ಟ್ ಆಗ್ಬಾರ್ದು, ರಿಯಾಕ್ಟ್ ಆಗ್ಬೇಕಷ್ಟೇ ಅಲ್ಲಿ. ಈಗ ಮಂಜಣ್ಣ ಕಾರಣ ಏನ್ ಕೊಟ್ಟಿದ್ರು ನಿಮ್ಗೆ? ನೀವು ಹನುಮಂತ ಕೊಡ್ತಿದ್ರಿ, ಅದಾದ್ಮೇಲೆ ನೀವು ಸುಳ್ಳೆಲ್ಲ ಗೇಮ್ ಆಡ್ತಿದ್ರಿ, ಮೋಸದ ಆಟ ಆಡಿದ್ರಿ. ಫಸ್ಟ್ ಮಂಜಣ್ಣ ಅಂತ ಕರಿತೀರಿ, ಆಮೇಲೆ ಮಂಜೂರ್ ಅಂತ ಕರಿತೀರಿ, ಎಲ್ಲ ಹೇಳಿದ್ರು. ಮಂಜಣ್ಣ ಅಂತ ಕರಿತೀವಿ, ಮಂಜೂರ್ ಅಂತ ಕೇಳಿದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಅದು ನಿಮ್ಮಿಷ್ಟ. ಅವ್ರು ಆ ರೀತಿ ಕೇಳೋ ಪ್ರಶ್ನೆಗಳು ಅವಶ್ಯಕತೆ ಇರಲಿಲ್ಲ. ಬಟ್ ಇಲ್ಲಿ ಏನಾಗುತ್ತಂದ್ರೆ, ನೀವು ಮೋಸದ ಆಟ ಆಡಿರಿ, ಬೇರೆ ಕ್ಯಾಪ್ಟನ್ಸ್ ನೀವು ತಗೊಂಡಿರಿ, ಹನುಮಂತಿಗೆ ಹೊಡೆದಿದ್ರಿ ಅಂದಾಗ ನೀವು ರಿಯಾಕ್ಟ್ ಮಾಡಿದ ರೀತಿ ಇತ್ತಲ್ಲ, ಅದು ನನ್ನ ಇಷ್ಟ, ಅದನ್ನ ಕೇಳಕ್ಕ ನೀವ್ಯಾರು? ನೀವು ನನ್ನ ಬಗ್ಗೆ ಮಾತಾಡಕ್ಕೆ ಅರ್ಹತೆನೇ ಇಲ್ಲ, ಗೆಟ್ ಲಾಸ್ಟ್ ಅಂತ ಓವರ್ ರಿಯಾಕ್ಟ್ ಮಾಡ್ತಾ ಇದ್ರಲ್ಲ. ಅದೇ ರಿಯಾಕ್ಟ್ ತ್ರಿವಿಕ್ರಮ್ ಅವ್ರು ಮಾತಾಡಿದಾಗ ತ್ರಿವಿಕ್ರಮ್ ಅವ್ರು ಕೊಟ್ಟ ರೀಸನ್ಸ್ ಅದನ್ನೇ. ನೀವು ಹನುಮಂತವ್ರಿಗೆ ಹೊಡೆದ್ರ ಅಂತ ರೀಸನ್ಸ್ ಕೊಟ್ರು, ಮೋಸದ ಆಟ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ರ ಅಂತ ಕೊಟ್ರು. ನೀವು ತ್ರಿವಿಕ್ರಮ್ ಮಾತಾಡಿದ ರೀತಿ, ಮಾತಾಡಿದ ಶೈಲಿ, ಮಾತಾಡಿದ ಆಟಿಟ್ಯೂಡ್ ಬೇರೆನೇ ಇತ್ತು, ಸಾಫ್ಟ್ ಆಗಿತ್ತು. ಬಟ್ ಮಂಜಣ್ಣ ಬಂದಾಗ ನಿಮ್ಮ ಓವರ್ ಆಕ್ಟಿಂಗ್ ಕೆಲವು ಪ್ರೇಕ್ಷಕರಿಗೆ ನೋಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವೇ ರೀಸನ್ಸ್ ರಜತ್ ಅವ್ರು ಕೊಟ್ರು, ಅವೇ ರೀಸನ್ಸ್ ನಮ್ಮ ತ್ರಿವಿಕ್ರಮ್ ಅವ್ರು ಕೊಟ್ರು. ನೀವು ಆವಾಗ ಮಾತೇ ಆಡ್ಲಿಲ್ಲ, ಸುಮ್ಮನೆ ಸಾಫ್ಟ್ ಕಾರ್ನರ್ ಆಗಿ ಕ್ಲಿಯರ್ ಮಾಡ್ಕೊಂಡು ಹೋದ್ರಿ. ಅದೇ ಮಂಜಣ್ಣಾಗ ಅದೇ ರೀಸನ್ಸ್ ಕೊಟ್ಟಾಗ ನೀವು ಮಾಡಿರೋ ಒಂದು ರಿಯಾಕ್ಟ್ ಏನಿದೆಲ್ಲ, ನನ್ ಬಗ್ಗೆ ನಿಂಗೆ ಮಾತಾಡಕ್ಕೆ ಅರ್ಹತೆನೇ ಇಲ್ಲ, ಗೆಟ್ ಲಾಸ್ಟ್ ಯು ಗೋ ಅಂತ ಓವರ್ ಆಕ್ಟ್ ಮಾಡ್ತಾ ಇದ್ರಲ್ಲ. ಅಲ್ಲಿ ಆಟಿಟ್ಯೂಡ್ ತೋರಿಸ್ತಾ ಇಲ್ಲ. ಅದೇ ಆಟಿಟ್ಯೂಡ್ ತ್ರಿವಿಕ್ರಮ್ ಅವರಿಗೆ ರಜತ್ ಅವ್ರಿಗೆ ತೋರಿಸಿದ್ರೆ ವಾವ್ ಭವ್ಯ ಸೂಪರ್, ಇದ್ದು ಆಕ್ಚುಲಿ ಚೆನ್ನಾಗಿರೋದಂತ ಹೇಳ್ಬೋದಾಗಿತ್ತು. ನೀವೇನ್ ಮಾಡ್ತೀರಾ? ಅವ್ರು ಬಂದಾಗ ಸಾಫ್ಟ್ ಆಗ್ತೀರಾ, ಬೇರೆಯವ್ರು ಬಂದಾಗ ರೈಸ್ ಆಗ್ತೀರಾ. ಅದೇ ಹನುಮಂತು ಬಂದಿದ್ದ, ಅದನ್ನ ಅವರೇ ಹೇಳಿದ್ರು, ನೀವು ತಪ್ಪ ಮೇಲೆ ತಪ್ಪು ಮಾಡ್ತಿದ್ರ, ಆಟೋ ಮಾಡಿದ ಹಬ್ಬದಲ್ಲಿ ತುಂಬಾ ತಪ್ಪು ಮಾಡ್ತಿದ್ರ ಅಂತ ಹೇಳಿದಾಗ ಅಯ್ಯೋ ಹನುಮಂತು ಅಂದ್ಬಿಟ್ರೆ ಅಷ್ಟೇನೆ. ಅದೇ ಮಂಜಣ್ಣ ನೀವ್ ಹೇಳ್ಬೇಕಾದ್ರೆ ಮಂಜಣ್ಣ ಬಗ್ಗೆ ಅಷ್ಟು ರಿಯಾಕ್ಟ್ ಮಾಡ್ತಾ ಇದ್ದೀರಾ. ನೀವೆಲ್ಲರೂ ಸೇರಿ ಕೊನೆ ಟೈಮಲ್ಲಿ ಮಂಜಣ್ಣಗೆ ಹೈಪ್ ಕೊಡ್ತಾ ಇದ್ರ. ಇದಂತೂ ಸತ್ಯ. ಆ ರೀತಿ ಇತ್ತು ಎಪಿಸೋಡ್. ಈಗ ಎಲ್ಲರ ಹತ್ರನು ಅದೇ ಶೈಲಿ ಮಾತಾಡ್ತಾರೆ ಅಂದ್ರೆ ತಪ್ಪಾಗಲ್ಲ. ಆದ್ರೆ ನೀವು ಅವ್ರ ಹತ್ರ ಹೋಗ್ಲಿ, ಕಾರಣಗಳೇನಾದ್ರೂ ಬೇರೆ ಇದಾವ, ಹೋಗ್ಲಿ ತ್ರಿವಿಕ್ರಮ್ ಅವ್ರು ರಜತ್ ಅವ್ರು ಬೇರೆ ಕಾರಣಗಳು ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿರಂತ. ಸೇಮ್ ರೀಸನ್ಸ್ ಅಟ್ ರಿಯಾಕ್ಟ್ ಚೇಂಜಸ್, ರಿಯಾಕ್ಟ್ ಚೇಂಜಸ್. ಅವ್ರ ಹತ್ರ ಸಾಫ್ಟ್ ಕಾರ್ನರ್ ಮಾತಾಡ್ತೀರಾ, ಮಂಜಣ್ಣ ಹತ್ರ ಬಂದಾಗ ಉಗ್ರ ತರ ತಗೊಳ್ತೀರಾ. ಹೌದು ಮಂಜಣ್ಣ ಹೇಳ್ತಾರೆ, ನೀವು ಅದೇ ಟೈಮಲ್ಲೇ ಹೌದು ಮಂಜಣ್ಣ ನಾನು ತಪ್ಪು ಮಾಡಲ್ಲ. ಇವಾಗ ಇವ್ರು ಮಾತಾಡೋದೇನಂದ್ರೆ ತಪ್ಪು ಮಾಡಿ ಒಪ್ಕೊಂಡ್ಬಿಡಿದ್ರೆ ಮತ್ತೆ ಅದೇ ಕಾರಣ ಏನಕ್ಕೆ ಕೊಡ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ತಪ್ಪು ಮಾಡಿದೀನಿ, ತಪ್ಪಾಯ್ತಂದ್ರೆ ಮುಗೀತಾ ಅಲ್ಲಿಗೆ, ಇನ್ನು ಆ ರೀಸನ್ಸ್ ಕೊಡ್ಲೇಬಾರ್ದ ಅನ್ನೋ ಲೆವೆಲ್ಗಿತ್ತು. ಇನ್ನು ರಜತ್ ಅವರು ಇವರು ಈಗ ಕಂಪೇರ್ ಟು ಭವ್ಯಗೌಡ ಅಂದ್ರೆ ಇವರು ಬಂದಿರೋ 50 ದಿನಗಳಿಂದ ಅದನ್ನೇ ಹೇಳ್ತಾರೆ. ಸ್ಯಾಡ ನನ್ನ ಮಗ ಅಂತಾರೆ, ಇನ್ನೊಂದ್ ಮಗ ಅಂತಾರೆ, ಏನೇನೋ ಅಂತಾರೆ, ಹಾಗೆ ಅಂತಾರೆ, ಹೀಗಂತಾರೆ. ಬಟ್ ಸರಿಯಾದ ಟೈಮ್ ಅಲ್ಲಿ ಸರಿಯಾಗಿ ನಮ್ಮ ಮಂಜಣ್ಣ ರಜತ್ ಅವ್ರಿಗೆ, ಭವ್ಯಗೌಡ ಅವರಿಗೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಖಂಡಿತವಾಗ್ಲು ಇದ್ರ ಎಫೆಕ್ಟ್ ಬಿದ್ದೇ ಬೀಳುತ್ತೆ ಭವ್ಯಗೌಡ ಅವರಿಗೆ. ನೋ ಚಾನ್ಸ್, ತಪ್ಸ್ಕೊಳಕ್ ಇಲ್ಲೇವೇ ಇಲ್ಲ. ಈ ಎಫೆಕ್ಟ್ ಬಿದ್ದೇ ಬೀರುತ್ತೆ. ಯಾಕಂದ್ರೆ ಕಾಮನ್ ಆಡಿಯನ್ಸ್ ಅನ್ನೋರು ಆ ರೀತಿ ನೋಡಕ್ ಇಷ್ಟಪಡಲ್ಲ ಯಾರು. ನೀವು ಭವ್ಯಗೌಡ ಫ್ಯಾನ್ಸ್ ಆಲ್ಮೋಸ್ಟ್ ಲೈಕ್ ಮಾಡ್ತೀರಾ, ಓಕೆ ನೋ ಪ್ರಾಬ್ಲಮ್. ಬಟ್ ಕಾಮನ್ ಆಡಿಯನ್ಸ್ ಇರ್ತಾರಲ್ಲ, ಆ ರೀತಿ ಲೈಕ್ ಮಾಡಕ್ ಇಷ್ಟಪಡಲ್ಲ. ಇನ್ನು ರಜತ್ ಅವ್ರ ಬಗ್ಗೆ ಅಂತೀರಾ, ಆ ವಯ್ಯ ಅಷ್ಟೇನೆ ಬಂದಿರ 50 ದಿನಗಳಿಂದ ಅದನ್ನೇ ಮಾತಾಡ್ತಾರೆ, ಅದೇ ರೀತಿ ಮಾತಾಡ್ತಾರೆ. ಇಲ್ಲಿ ಮುಖ್ಯವಾಗಿ ರಜತ್ ಅವರು ನಮ್ಮ ಮಂಜಣ್ಣ ಕಿತ್ತಾಡ್ಬೇಕಾದ್ರೆ ಭವ್ಯಗೌಡರು
ಇಂಟರ್ಫಿಯರ್ ಆಗಿ ಮಾತಾಡೋ ಅವಶ್ಯಕತೆ ಇತ್ತ? ನೀವ್ ಮನದಿಲ್ವಾ, ಬಯಸ್ಕೊಳಕ್ಕೆ ಹುಟ್ಟಿದ್ಯಾ ಅಂತ ಬೇಕಿತ್ತ? ರಜತ್, ನೀನು ಮಂಜಣ್ಣ ಏನಾದ್ರೂ ಕಿತ್ತರೆ ಮಧ್ಯೆ ನಾನು ಇಂಟರ್ಫಿಯರ್ ಆಗಲ್ಲ ಅಂತ ನೀವ್ ಹೇಳ್ಬೋದಾಗಿತ್ತು. ಅವಾಗ ನಿಮ್ಮ ವ್ಯಕ್ತಿತ್ವ ತೋರಿಸ್ತಾ ಇತ್ತು. ಅವ್ರದ್ದು ಅಭಿವೃದ್ಧಿ ಕಿತ್ತಬೇಕಾದ್ರೆ ಮಧ್ಯದಲ್ಲಿ ಬಂದು ನೀವ್ ಹೇಳ್ತಿರಲ್ಲ, ಇಲ್ಲಿ ನಿಮ್ ವ್ಯಕ್ತಿತ್ವ ತೋರಿಸುತ್ತೆ. ಇದು ಬೇಕಿತ್ತ ಭವ್ಯಗೌಡ ಅಂತ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಹಾಗೆ ಇವೆಲ್ಲ ಕನ್ಸಿಡರ್ ಮಾಡ್ತಾರೆ. ರಜತ್ ಬಗ್ಗೆ ಹೇಳಿದೆ, ಅವ್ರು ಇರೋದೇ ಅಷ್ಟು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದೆ, ಓವರ್ ರಿಯಾಕ್ಟ್ ಮಾಡ್ತಾನೆ, ಓವರ್ ಥಿಂಕಿಂಗ್ ಇದೆ. ನಾನೇ ಬೆಸ್ಟ್, ಇವರೆಲ್ಲ ವೇಸ್ಟ್ ಅನ್ನೋ ಲೆವೆಲ್ಗೆ ಮಾತಾಡ್ತಾನೆ. ನೀವು ಬೇಕಾದ್ರೆ ಕನ್ಫರ್ಮ್ ಬರೆದಿಟ್ಕೊಳ್ಳಿ, ಸಂಡೇ ಎಪಿಸೋಡ್ ಫಸ್ಟ್ ಮನೆಯಿಂದ ಹೊರಗಡೆ ಬರೋದು ಅವರೇನೆ. ವೋಟ್ ರಿಸಲ್ಟ್ ಅಪ್ಡೇಟ್ ಕೊಟ್ಟಿರ್ತೀನಿ, ಬೇಕಾದ್ರೆ ಹೋಗಿ ನೋಡಿ. ನೀವು ಸಂಡೇ ಎಪಿಸೋಡ್ ಅಲ್ಲಿ ಫಸ್ಟ್ ಹೊರಗಡೆ ಬರೋದು ಅವರೇನೆ, ನೀವು ಕಾದು ನೋಡ್ಬೇಕಾದ್ರೆ. ಆ ರೀತಿ ಇರ್ತಾರೆ. ಇನ್ನ ನಮ್ಮ ಹನುಮಂತ್ ಅವರು ಜಾಸ್ತಿ ಮಾತಾಡಲ್ಲ. ಅಲ್ಲಿ ನೋಡಿದ್ ಮಾತ್ರ ಕೆಲವ್ರಿಗೆ ಮಾತ್ರ ಅದು ಸ್ಟಿಕ್ಕರ್ ಹಚ್ಚಿದ್ರು. ಅದು ನಮ್ಮ ಬೊಬ್ಬೇಗೌಡಿಗೆ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ರ, ಆ ತಪ್ಪು ಮಾಡಬಾರ್ದು ಅಂತ ಹೇಳ್ತಾ ಇದ್ರ ಅಂತ ಹೇಳಿ ನಮ್ಮ ಹನುಮಂತ್ ಅವ್ರು ಸ್ಟಿಕ್ಕರ್ ಹೊಡಿತಾರೆ. ಅಷ್ಟೇ ನಾವು ತೋರಿಸಲಿಲ್ಲ, ಅಲ್ಲಿ ಹೈಲೈಟ್ ಆಗಿದ್ದು ಹೇಳ್ದಲ್ಲ, ಮಂಜಣ್ಣ ಹೈಲೈಟ್ ಆಗಿದೆ ಅಂತ. ಇನ್ನ ತ್ರಿವಿಕ್ರಮ್ ಅವರು ಬೊಬ್ಬೇಗೌಡ ಅವ್ರಿಗೆ ಹೇಳಿದಾರೆ ನನ್ನಿಂದನೇ ಫೈನಲ್ ಬಂದಿದೀಯ ಅಂತ. ಬಟ್ ಆ ಮಾತು ಅವಯ್ಯ ಒಪ್ಕೊಂತ ಇಲ್ಲ, ತ್ರಿವಿಕ್ರಮ್ ಅವ್ರು ಒಪ್ಕೊಂತ ಇಲ್ಲ. ಅದೇ ಹೇಳ್ದಲ್ಲ, ಸತ್ಯದ ತಲೆಗೆ ಹೊಡೆದಂಗೆ ಸುಳ್ಳು ಹೇಳ್ಬಿಟ್ರು ಅಂತ, ಸಿಂಪಲ್ ಆಗಿ ಸುಳ್ಳು ಹೇಳ್ಬಿಟ್ರು. ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್. ಬಲ್ ಅದು ಒಪ್ಕೊಂತ ಇಲ್ಲ. ಇನ್ನು ಅದಾದ್ಮೇಲೆ ಎಲ್ಲರಿಗೂ ಕೊಡ್ತಾರೆ, ಮಂಜಾನಿಗೆ ಕೊಡ್ತಾರೆ. ನನಗೆ ಫ್ಯಾನ್ ಬೈ ಆಗಿದ್ದೆ, ಟಾಸ್ ಚೆನ್ನಾಗಿ ಆಡ್ತಿರ್ತಾರ ಹಾಗೆ ಹೀಗೆ ಅಂತ. ಓಕೆ, ತುಂಬಾ ಕಾಮನ್ ಆಗಿ ತುಂಬಾ ಎಕ್ಸಲೆಂಟ್ ಆಗಿ ಆನ್ಸರ್ ಮಾಡ್ದ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ತ್ರಿವಿಕ್ರಮ್ ಅವರು ಎಲ್ಲ 5 ಜನಕ್ಕೂ ಕೊಡ್ತಾರೆ ಅನ್ಸುತ್ತೆ. ಹನುಮಂತಗೂ ಕೊಡ್ತಾರೆ, ಅದಾದ್ಮೇಲೆ ನಮ್ಮ ಭವ್ಯಗೂ ಕೊಡ್ತಾರೆ, ಆದ್ಮೇಲೆ ಇದ್ರು ರಜತ್ಗೂ ಕೊಡ್ತಾರೆ, ಮೋಕ್ಷಿತಗೂ ಕೊಡ್ತಾರೆ, ಎಲ್ಲರಿಗೂ ಕೊಡ್ಕೊಂತ ಬರ್ತಾರೆ. ಇನ್ನೊಂದು ವಿಶೇಷವಾಗಿ ಮೋಕ್ಷಿತ ಅವ್ರಿಗೆ ಕೊಡ್ತಾರೆ. ಇಷ್ಟೇನೆ ಎಷ್ಟೇ ಇದ್ರು ನನಗೆ ಗೋಮುಖ ವ್ಯಾಘ್ರ ಅಂತ ಬಂದಾಗ ನಂಗೆ ಅದು ಇಷ್ಟ ಆಗ್ಲಿಲ್ಲ ಅಂತ. ಹೌದು, ಕೋಪ ಅಂತ ತಿಳ್ಸ್ಕೊಳಕ್ ಒಂದು ಚಾನ್ಸ್ ಕೊಡ್ತಾರೆ. ಇನ್ನು ನಮ್ಮ ಮೋಕ್ಷಿತ ಅವ್ರು ಕೊಡ್ತಾರೆ. ಮೋಕ್ಷಿತ ಅವ್ರು ಕೊಟ್ಟಿರೋ ರೀಸನ್ಸ್ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ರಜತ್ ಅವ್ರ ಬಗ್ಗೆ ಕಿಂಡಲ್ ಮಾಡಿ ನಾಗ್ತೀರಾ, ಕಾಮಿಡಿ ಮಾಡಿ ನಾಗ್ತೀರಾ, ನಿಮ್ಗೆ ಆಟ ಮಾಡೋದ್ ಗೊತ್ತಿರಲ್ಲ, ನಿಮ್ಗೆ ಕೆಲಸ ಮಾಡೋದ್ ಗೊತ್ತಿರಲ್ಲ, ಅದು ಕೆಲ್ಸದ ಮಾಡಲ್ಲ ಅಂತ ನಮ್ಗೆ ಕಾಮೆಂಟ್ ಕೊಡ್ತೀರಾ ಅಂತ. ಅವ್ರು ಮಾಡಿದ್ದು ಹೇಳಿದ್ದು ತುಂಬಾ ನಿಜನೇ ಇತ್ತು, ಆನೆಸ್ಟ್ ಆಗಿತ್ತು ಆನ್ಸರ್ ಅಂತ ಅನಿಸ್ತಾ ಇತ್ತು ಮೋಕ್ಷಿತ ಅವ್ರದ್ದು. ಇನ್ನು ಅದಾದ್ಮೇಲೆ ಭವ್ಯಗೌಡ ಅವರು ಕೊಟ್ಟ ತ್ರಿವಿಕ್ರಮ್ ಅವ್ರಿಗೆ ಏನೋ ಕೊಡ್ಬೇಕು, ಕೊಟ್ಟೆ ಅನ್ನೋ ಹಾಗಿತ್ತು. ಅಲ್ಲಿ ಕೊಟ್ಟ ಮೇಲೆ ಅಲ್ಲಿ ವಾದ ಪ್ರತಿವಾದ ಅಂತ ಸ್ವಲ್ಪ ಸರಿಯಾಗಿರ್ಬೇಕು. ಇವ್ರು ಯಾಕಂದ್ರೆ ನಾನು ನೀನು ಸೇವು, ಮನೆಗೆ ಹೋಗೋರು ಬಾರೋ ಅನ್ನಂಗಿತ್ತು. ಯಾಕಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕೊಂಡಂಗಿತ್ತು ಅಷ್ಟೇ. ಅಲ್ಲಿ ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇತ್ತು. ಅಲ್ಲಿ ಅವ್ರು ರಿಯಾಕ್ಟ್ ಮಾಡಲಿಲ್ಲ, ಇವ್ರು ಕರೆಕ್ಟ್ ಆಗಿ ಪ್ರಶ್ನೆನೂ ಕೇಳಲಿಲ್ಲ, ಆ ರೀತಿ ಇತ್ತು. ಇನ್ನು ಬಿಗ್ ಬಾಸ್ ಕಡೆಯಿಂದ ಒಂದು ಇದು ಬರುತ್ತಲ್ಲ, ಬಿಗ್ ಬಾಸ್ ನಾನು ಫಿನಾಲೆಗೆ ಬಂದೀನಿ, ನಾನು ಇದಾಗಿದ್ದೀನಿ, ಆಟ ಆಡಿದೀನಿ ಅಂತ ಕಿರ್ಚ್ಬೇಕಂತೇಳಿ. ಆ ಟೈಮಲ್ಲಿ ಅಲ್ಲಿರೋ ವಾಯ್ಸ್ ಗಳಲ್ಲಿ ಯಾರ್ದು ಅಷ್ಟು ಇದನ್ಸಿಲ್ಲ. ಮಂಜಣ್ಣ, ತ್ರಿವಿಕ್ರಮ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಹನುಮಂತ್ ಅವರ ಒಂದು ಕಾಮಿಡಿ ತುಂಬಾನೇ ಚೆನ್ನಾಗಿತ್ತು. ಯಾವೋ ನಾನು ಫೈನಲ್ಗೆ ಬಂದಿದ್ದೀನಿ ಹಾಗೆ ಈಗ ಅಂತ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದಾಗ ಅವ್ರ ಒಂದು ಕಾಮಿಡಿ ಫನ್ ವೇಲ್ ಇತ್ತು. ಬಟ್ ಇವ್ರದೆಲ್ಲ ತಗೊಂಡ್ರೆ ಮ್ಯಾಕ್ಸ್ ಮಂಜು, ಉಗ್ರಂ ಮಂಜು ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿತ್ತು. ಮೋಕ್ಷಿತ ಅವರು ಸ್ವಲ್ಪ ಲೋ, ಭವ್ಯಗೌಡದ ಅಷ್ಟೇನೆ. ಇನ್ನು ಅದಾದ್ಮೇಲೆ ಆಸೆಗಳೆಲ್ಲ ಬರೀತಾರೆ, ನೋಡಿರ್ಬೋದು. ಭವ್ಯಗೌಡರ ಅಪ್ಪನ ಕರ್ಸ್ಬೇಕಂತ ಕೇಳ್ಕೊಂತಾರೆ, ಬಂಡಿ ಮಗಳ ಪೂಜಾರಿ ಪ್ರಸಾದ ಕೇಳ್ತಾರೆ. ಅದಾದ್ಮೇಲೆ ನಮ್ಮ ಮಂಜು ಅವರು ತುಂಬಾನೇ ಆಸೆಗಳೆಲ್ಲ ಕೇಳ್ತಾರೆ, ಅಕ್ಕನ ಮಗಳನ್ನ ಕರ್ಸ್ಬೇಕು, ಮಟನ್ ತರಿಸ್ಬೇಕು, ಅದಾದ್ಮೇಲೆ ಇದ್ ಮಾಡ್ಬೇಕಂತ. ನಮ್ಮ ಹನುಮಂತರ್ ಮಾತ್ರ ಬಿಗ್ ಬಾಸ್ ನೋಡ್ಬೇಕಂತೆಲ್ಲ ಕೇಳ್ತಾರೆ. ಆಮೇಲೆ ಮಟನ್ ಕೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಮಟನ್ ಬೇಕಂತೇಳಿ. ತ್ರಿವಿಕ್ರಮ್ ಅವ್ರು ಮಾತ್ರ ಬಿಗ್ ಬಾಸ್ ಅವ್ರಿಗೆ ಒಂದು ಪತ್ರ ಬರೀಬೇಕು, ತಂದೆ ಸ್ಥಾನದಲ್ಲಿ ಇದ್ದು ಅಂತೆಲ್ಲ ಕೇಳ್ಕೊಂಡ್ರೆ ತುಂಬಾ ಎಮೋಷನ್ ಆಗುತ್ತೆ ಆ ಸೀನ್ ನೋಡಿದಾಗ. ಇನ್ನಾದ್ಮೇಲೆ ಮೋಕ್ಷಿತ ಕೂಡ ತಮ್ಮನ್ ಮತ್ತೆ ನೋಡ್ಬೇಕು, ತಂಗಿನ ಕರ್ಸ್ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಅಂತೆಲ್ಲ ಕರೀತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಆಸೆ ಈಡೇರಿಸ್ತಾರೆ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ. ಆಲ್ಮೋಸ್ಟ್ ಅಲ್ಲೂ ಅವರು ದೊಡ್ಡ ದೊಡ್ಡ ಆಸೆಗಳೇನು ಯಾರು ಇದು ಮಾಡಿಲ್ಲ, ಸಣ್ಣ ಸಣ್ಣ ಆಸೆಗಳು ಇದಾವೆ. ಬಟ್ ಅವೆಲ್ಲ ಈಡೇರಿಸಬಹುದು ಅಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನ ಫಿನಾಲ್ ವೀಕ್ ಇದೇ ವೀಕ್ ವೋಟಿಂಗ್ ಮಾಡಿ ಖಂಡಿತವಾಗಿ ಯಾರು ಫೇವ್ರೇಟ್ ಅಂತ. ಓವರ್ ಆಗಿ ಎಪಿಸೋಡ್ ನೋಡಿದ್ದು ಹೈಲೈಟ್ ಆಗಿದ್ದು ಇಷ್ಟೇನೆ, ಎಲ್ಲಾನು ಕನ್ಸಿಡರ್ ಮಾಡಿಲ್ಲ, ಸ್ವಲ್ಪ ಹೇಳ್ಕೊಂಡ್ ಬಂದಿದ್ದೀನಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.